ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಹೊಸದಾಗಿ ಯಾರೇ ನೋಡಾದ್ರು ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಆಮೇಲೆ ಹೆಚ್ಚಿನ ಪ್ರಮಾಣದಾಗ ಲೈಕ್ ಮಾಡಿರಿ, ಅಂದ್ರೆ ನಮ್ಗೆ ಹೊಸ ಹೊಸ ವಿಡಿಯೋ ಮಾಡೋಕೆ ಇನ್ನೂ ಹೆಚ್ಚಿನ ಉತ್ತೇಜನ ಸಿಗ್ತೈತಿ. ಆಮೇಲೆ ನನ್ನ ಫೇಸ್ಬುಕ್ ಪೇಜ್ನ ದಯವಿಟ್ಟು ಫಾಲೋ ಮಾಡಿರಿ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೇನೆ. ದಯವಿಟ್ಟು ಫಾಲೋ ಮಾಡಿರಿ. ನೀವು ಕೈ ಮುಗಿದು ಕೇಳ್ಕೊತೀನಿ. ಯಾಕವ ಏನಾಯ್ತು? ಯಾಕೆ ಒಂಥರ ಮಾರಿ ಜೋತ್ ಬಿಟ್ಕೊ ಕೂತಿಯಲ್ಲ? ಅದು ಅತ್ತೇರ ಯಾಕೆ ಒಂಥರ ಒಂದು ಬೆಳಗಿಂದ ಹೊಟ್ಟೆಗೆ ದುಂಡ್ರಿಸ್ತಂಗೆ ಸಮಾಧಾನನ ಆಗೋಲ್ತು. ಯಾಕೆ ಎದ್ರ ಸಂಬಂಧ ಏನಾಯ್ತು? ಒಂಥರ ಆಗಕತ್ತೈತಿ. ಒಂಥರ ಇದೇನು ತಿನ್ಬೇಕು ಅನಿಸ್ವಲ್ತು. ಉಬ್ಳಿಗೆ ಬಂದಂಗೆ ಆಗತೈತಿ. ಯಾಕವ ಎದ್ರ ಸಂಬಂಧ? ಅದೇ ಈ ಕೆಲ್ಸಕ್ಕಂತ ಹೋಗಿರಲ್ಲ, ಇವು ಹಾಳು ಮೂಳು ಈ ಗೋಬಿ ಅವು ಏನು ಸುಡ್ಗಾಡಿ ತಿಂತಿರಲ್ಲ, ಗೋಬಿ ಅವನ್ನೆಲ್ಲ ತಿಂದೇನ್ರಿ ಹಿಂಗೆ ಆಗ್ತೈತೆ. ಮತ್ತೆ ಅವತ್ತು ನಾನು ಮಮ್ಮಿಗೆ ಒಂದು ತಿಂಗಳು ಹಿಂದೆ ತರಿಸ್ಕೊಂಡು ತಿಂದಿದ್ದೆ ಬಿಡೆ, ರುಚಿ ಇರ್ತೈತಿ. ಆದರೂ ಅತಿಯಾದರೂ ಅಮೃತನೂ ವಿಷ ಅಂತ ಹಂಗೆ ಹೆಚ್ಚಾಗಿ ಅವನ್ನ ತಿನ್ನಬಾರ್ದು. ಏನ ತಿಂಗಳಕ್ಕೊಮ್ಮೆ 2 ತಿಂಗಳಕ್ಕೊಮ್ಮೆ ಯಾವಾಗಾರ ತಿಂದರೆ ಅಡ್ಡಿ ಇಲ್ಲ. ನೀ ಎಲ್ಲದನ್ನು ಹೊಳ್ಳೆ ತಿಂದಿಯೇ ಏನವ ನೀನು ಹುಡುಗಿ? ಅದೇ ಏನಾರ ಹೆಚ್ಚು ಕಮ್ಮಿ ಆಗಿಗೈತೆ ಏನಪ್ಪ ಆತಾಗ? ಇಲ್ರಿ ಅತ್ತಿಯರ, ಒಟ್ಟ ತಿಂದಿಲ್ರಿ, ಗೊತ್ತೇನ್ರಿ ಅತ್ತಿಯರ. ಅದು ಗೋಬಿನೂ ನೋಡತ್ಲೆ ಉಬ್ಳಿಕ್ ಬಂದಾಗತ್ತೆ. ಏನಾಯ್ತು? ಯಾಕಲ್ಲ ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ? ನಾನು ನಿನ್ನ ಕಡೆ ಲಕ್ಷಣ ಕೊಟ್ಟಿಲ್ವಾ? ಇಷ್ಟೊತ್ತಾದ್ರೂ ತಯಾರಾಗಿಲ್ಲ ನೀನು, ಯಾಕೆ ಏನಾಯ್ತು? ಏನೋ ಉಬ್ಳಿಕ್ ಬಂದಂಗೆ ಆಗತ್ತಂತಕ್ಕಿಗೆ. ಹೌದು, ನೀನು ತಲೆಗೆ ನೀರು ಹಾಕ್ಕೊಂಡು ಎಷ್ಟು ದಿನ ಅಥವಾ? ನಾನು ರೀ ಅತ್ತಿಯರ ನೆನಪಿಲ್ರಿ ಅತ್ತಿಯರ. ಆಮೇಲೆ ನಂದು ಬರಬರಿನೂ ಇಲ್ರಿ ಅತ್ತಿಯರ. ಹಂಗೇನು ತಿಂಗಳ ಕರೆಕ್ಟಾಗಿ ತಲೆಗೆ ನೀರು ಹಾಕೋತೇನೆ ಅಂತನೂ ಇಲ್ಲ, ಕರೆಕ್ಟಾಗಿ ಆಗದೇ ಇಲ್ರಿ ಅತ್ತಿಯರ. ಹೌದ್ರಿ ಅತ್ತಿಯರ, ಆಕಿ 2 ತಿಂಗಳಿಗೊಮ್ಮೆ ಒಮ್ಮೊಮ್ಮಂತರೂ 1.5 ತಿಂಗಳು 2 ತಿಂಗಳು 3 ತಿಂಗಳು ಮಟನೂ ತಲೆಗೆ ನೀರು ಹಾಕೊಳ್ಳಾರ್ದ ಇದಾಕತ್ತಕ್ಕಿಗೆ. ಆಮೇಲೆ ಗುಳಿಗೆ ತೊಗೊಂಡ್ರೆ ಆಗೋದು. ಮತ್ತು ಆಗಕ್ಕೆ ಒಮ್ಮೆ ತಲೆಗೆ ನೀರು ಹಾಕೊಂಡ್ಲಂದ್ರೆ ಮತ್ತೆ ಅದು ಮತ್ತೆ ಇದಾಗಕ್ಕೂ ಮತ್ತೆ ಗುಳಿಗೆನೇ ತೊಗೋಬೇಕು. ಹೌದಾ? ಇಂಥವೆಲ್ಲ ಬಿಡಬಾರ್ದವ, ದವಾಖಾನೆ ತೋರಿಸ್ಕೋಬೇಕು ನೀವು. ಹಂಗೆ ಬಿಟ್ರಿ ಹೆಂಗಿದೆ? ವಿಚಿತ್ರಪ್ಪ ನಿಮ್ದು. ಅಲ್ಲ ಇವನ್ನೆಲ್ಲ ನೀವು ಹಂಗೆ ಮದುವೆಗಿಂತ ಮುಂಚೆ ದವಾಖಾನೆ ತೋರಿಸ್ಕೊಂಡು ಆರಾಮಾಗಿ ಬಿಡ್ಬೇಕು. ಇವನ್ನೆಲ್ಲ ನೀವು ಆಗಾಗ ಹಾಕೋಲ್ ಬಿಡ ಅಂತ ಬಿಟ್ರೆ ಅದು ಏನು ಗೊತ್ತೇನ್ರಿ ಅತ್ತಿಯರ, ಅಂದ್ರೆ ನಂಗೆ ಕಾಲೇಜಿಗೆ ಹೋಗಿದ್ನಲ್ಲ ಅವಾಗೆಲ್ಲ ನಂಗೆ ಇದು, ಆಮೇಲೆ ನಂಗೆ ಇದು ತಲೆಗೆ ನೀರು ಹಾಕೊಂಡ್ರೆ ಸ್ವಲ್ಪ ಹೊಟ್ಟೆ ನೋವು ಭಾಳ ಬರ್ತೈತಿ. ಹಾಗಾಗಿ ಹೊಟ್ಟೆ ನೋವು ಬಂದಾಗೆಲ್ಲ ತ್ರಾಸಾಕಿತ್ತಲ್ಲ, ಈ ಹಾಕ್ಕೊಳ್ಳಾರದ್ದೇ ಚಲೋ ಅನಿಸ್ಬಿಡ್ತಿತ್ತು. ಹೊಟ್ಟೆ ನೋವು ಇಲ್ಲಪ್ಪ, ಈ ತಿಂಗಳು ಇಲ್ಲ ಮುಂದಿನ ತಿಂಗಳು ಇಲ್ಲ ಅನ್ನಂಗೆ ನಂಗೆ ಅದೇ ಆರಾಮ್ ಅನಿಸ್ತಿತ್ತು. ಅದಕ್ಕೆ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿದ್ದಿಲ್ಲ. ಏನು ಹುಚ್ಚು ಹುಡುಗರು ನೀವೆಲ್ಲ ಅಷ್ಟು. ಆಯ್ತು ಹೋಲಿ, ಈಗ ಅದನ್ನೇ ಮತ್ತೆ ಮಾತಾಡ್ಕೊಂಡು ನಿಂತು ರೂಪಾಯಿಗಿಲ್ಲ. ಹೋಗಂಗ್ರೆ ತೋರಿಸ್ಕೊಂಡಾರ ಬರ್ರಿ, ದವಾಖಾನಿಗೆ ಹೋಗಿ ಬರ್ತೀರ ನೋಡೋಟ. ಅತ್ತಿಯರ ಅದೆಲ್ಲ ಯಾಕೆ ದವಾಖಾನಿ ಇದು ಮಾಡ್ಕೊಡ್ತೇನೆ ತಡ್ರಿ. ಅದು ಏನಪ್ಪ ಅದು ಸುಡ್ಗಾಡತ್ತ ಏನೋ ಅಂತಾರಲ್ಲ, ಅದು ಶುಂಠಿ ಚಾ ಅಂದ್ರೆ ಹಾಲು ಹಾಕ್ಲಂಗೆ ಮಾಡ್ತೀನಿ. ಅದೆಲ್ಲ ಮಾಡಿದ್ರೆ ಆರಾಮಾಗಲ್ಲ, ಹೋಗಿ ಬರೋಗ್ರಿ ದವಾಖಾನಿಗೆ. ಯಾಕೆ ಉಬ್ಳಿಕೆ ಅಂತಾಳಕ್ಕಿ ಏನಾರು ನಿಂತಿಗಿಂತತೆ ಏನೋ ಯಾರಿಗೆ ಗೊತ್ತು, ಹೇಳೋಕ್ಕಾಗೋದಿಲ್ಲ. ನಿಂತಿದ್ರು ನಿಂತಿರ್ಬೋದು, ತಲೆಗೆ ಬೇರೆ ನೀರು ಹಾಕೊಳ್ಳೋದು ನಿಮಗೆ ದಿನಾಂಕ ಗೊತ್ತಿಲ್ಲ, ಗುರಿ ಇಲ್ಲ ಅಂತೀರಿ. ಏನು ಹೇಳ್ಬೇಕು ಇದಕ್ಕೆ? ಕಡೆ ಸಲ ಎಂದು ಹಾಕ್ಕೊಂಡಿದ್ದೆ? ಲಗ್ನದ 1 ವಾರ ಮುಂಚೆ ಇರ್ತೀರ. ಹೌದನ? ಲಗ್ನ ಸಂಬಂಧ ಅಂತೇಳಿ ಮತ್ತೆ ಲಗ್ನದಾಗ ತೊಂದರೆ ಆಗ್ಬಾರ್ದು ಅಂತೇಳಿ ಡಾಕ್ಟರ್ ಕಡೆ ಹೋಗಿ ತೋರಿಸ್ಕೊಂಡು ಗುಳಿಗೆ ತೊಗೊಂಡು ಇದು ಬಂದಿದ್ದೆ ರೀ ಅತ್ತೀರ. ಹಂಗಾಗಿ ಆಗಿತ್ತು. ಆಯ್ತಾಯ್ತವ, ಹೋಗ್ಬರೋಗ್ರಿ ದವಾಖಾನಿಗೆ ಹೋಗ್ಬರೋಗ್ರಿ. ಏನಾಯ್ತು? ಏನಿಲ್ಲ, ಆಕೆಗೆ ಏನೋ ಉಬ್ಳಿಗೆ ಬಂದಂಗೆ ಆಗ್ತದಂತ, ಅದು ತಿನ್ನಾಕ ಎಲ್ಲದಕ್ಕೂ ಪ್ರತಿಯೊಂದು, ಅದಕ್ಕೆ ಹೋಗಿ ತೋರಿಸ್ಕೊಂಬ ದವಾಖಾನಿಗೆ ಅಂತ ಹೇಳತ್ತಿದ್ದೆ. ಏನು ನಿಂತಿಗಿಂತತೆ ಏನು ಯಾರಿಗೆ ಗೊತ್ತು ಅದಕ್ಕೆ? ಏನ ನಿಂತೈತಿ ಅಂದ್ರೆ ಪ್ರೆಗ್ನೆನ್ಸಿನ? ಅಲ್ಲ, ಇನ್ನೂ ಅಕ್ಕನ ಮದುವೆಯಾಗಿ 2 ವರ್ಷ ಆಯ್ತು, ಆಕಿಗೆ ಇನ್ನೂ ಪ್ರೆಗ್ನೆನ್ಸಿ ಆಗಿಲ್ಲ. ಇನ್ನು ತಂಗಿಗೆ ಎಲ್ಲಿಂದ ಆಗ್ಬೇಕು? ನಿಂದು ಎಷ್ಟೈತೆ ಅಷ್ಟು ನೋಡ್ಕೊರ. ನಿಂದು ಲಗ್ನ ಆಗಿನೂ 1 ವರ್ಷ ಆಯ್ತು, ನಂಗೇನು 2 ವರ್ಷ ಆಗಿಲ್ಲ, 1 ವರ್ಷ ಆಗಿದ್ದು. ಅಕ್ಕೈತಿ, ನಾನೇ ಇನ್ನೂ ಬೇಡ ಅಂತ ಸುಮ್ಮನಿರೋದಷ್ಟೇ. ಈಗ ನಿಮ್ಮಿಬ್ಬರದ್ದು ನಿಲ್ಲಿಸ್ತೀರೇನ? 2 ವರ್ಷ 3 ವರ್ಷ ಅಕ್ಕಗಾಗಿ ಅಕ್ಕಗಂತೂ ತಡ ಆಗ್ಬೋದು, ತಂಗಿಗೆ ದೌಡ ಆಗ್ಬೋದು. ಅದನ್ನೇನು ಮಾತಾಡ್ತೀರಾ ಸೈ? ಅದೇನೋ ಅಂತಾರಲ್ಲ, ಇಡ್ಲಿ ಮಸಿಗೆ ಬುದ್ಧಿ ಹೇಳೈತಂತ ನಿನ್ನ ನೋಡ್ಕೊ ಮೊದ್ಲು. ಅಕ್ಕಿಗೆ ಏನು ಹೇಳ್ತಿ? ಹಂಗೆ ಹೇಳ್ರಿ ಅತ್ಯಾರ. ಟೈಮ್ ಸಿಕ್ಕಾಗ ಏನ ಒಬ್ರಿಗೊಬ್ರು ವಾರ್ಗಿತ್ಯಾರ ಬಾಯಿಗೆ ಬಂದಂಗೆ ಮಾತಾಡ್ಕೊಳ್ಳೋದು, ಒಬ್ರು ಮನ್ಸಿಗೆ ಒಬ್ರು ನೋವು ಮಾಡೋದು, ಇಂಥವೆಲ್ಲ ಬಿಡ್ರಿ. ಏನ ಆದಷ್ಟು ಚಂದಾಗಿ ಮಾತಾಡೋದು ಕಲೀರಿ. ವಾರ್ಗಿತ್ಯಾರ ಏನ ಅಲ್ಲೇ ಅದೇನ ಅಂತಾರಲ್ಲ, ವಾರ್ನ್ಯಾಗ ಜಗಳ ಮಾಡೋರಲ್ಲ, ಫಸ್ಟ್ ಅದನ್ನು ಕಲ್ಕೋರಿ. ಏನಪ್ಪ ಕಷ್ಟ ಸುಖ ಅಂತಂದ್ರೆ ಇವತ್ತು ನಾವಿರ್ತೇವಿ, ನಾಳೆ ಸಾಯ್ತೇವಿ, ನಮ್ದು ಲೆಕ್ಕಲ್ಲ. ನಾಳೆ ಒಬ್ರಿಗೊಬ್ರು ನೀವು ಆಸರ ಆಗ್ಬೇಕು, ಅದನ್ನು ತಿಳ್ಕೊ ಫಸ್ಟ್. ಇರಿ ಕರ್ಕೊಂಡು ಹೋಗಿನ. ಹ್ಞೂ ಅತ್ತೀರ ನಡಿಯ ಹೋಗ್ಬರಂಬ ದವಾಖಾನಿ. ಅಲ್ಲ, ಪ್ರೆಗ್ನೆಂಟ್ ಅದಾಳೋ ಇಲ್ಲ ಅಂತ ತಿಳ್ಕೊಳಕ ದವಾಖಾನಿಗೆ ಹೋಗ್ಬೇಕಂತ ಏನೂ ಇಲ್ಲ. ಮೊದ್ಲಿನಂಗೀಗ ಪ್ರೆಗ್ನೆನ್ಸಿ ಕಾರ್ಡ್ ತಂದು ಚೆಕ್ ಮಾಡಿದ್ರೆ ಸಾಕಪ್ಪ. ಅದನ್ನು ಹೋಗೋಕ್ಕಾದ್ರೂ ದವಾಖಾನಿಗೆ ಹೋಗಿ ಅದು ಫಾರ್ಮಸಿಗೆ ಹೋಗಿ ತೊಗೊಂಡು ಬರ್ಬೇಕಾ? ಅದ್ರ ಬದ್ಲಿ ಏನಾರು ಹೆಚ್ಚು ಕಮ್ಮಿ ಆಗಿಲ್ಲಪ್ಪ ಅಂತಂದ್ರೆ ಅವ್ರಲ್ಲಿ ಇದು ಮಾಡ್ತಾರ. ನೀವು ಎಷ್ಟೊತ್ತು ಮಾಡ್ತೀರಿ? ನೀನು ರೇಖಾ, ಆಮೇಲೆ ನಿನಗೆ ಇಲ್ಲೋಡಿಲ್ಲ ಹಂಗೆ ಲಸ ಮಾತಾಡೋದು ಒಟ್ಟು ಕಡಿಮೆ ಮಾಡ. ಏನು ಹಂಗೆ ಮಾತಾಡೋಕೆ ನಿನ್ನ ವೈರಿ ಅಲ್ಲ,
ಏನು ನೀವೇನು ಯುದ್ಧದಾಗ ಜಗಳ ಮಾಡಾರ ನೀವು? ವಾರ್ಗಿತ್ತಾರ ನೀವು, ವಾರ್ನಾಗಿರೋರಲ್ಲ ತಿಳ್ಕೊಬಿಟ್ಟು. ಹಂಗೆ ಮಾತಾಡೋದು ಈಗ ಆಕಿಗೆ ಅಕಸ್ಮಾತ್ ಆಗಿ ಈಕಿಗೆ ಆಗಿಲ್ಲ ಇನ್ನೂ ತಡ ಆತಪ್ಪ ಅಂದ್ರೆ ಏನು ಚುಚ್ಚು ಮಾತಾಡಕ್ಕೆ ನೀನು? ಮೊದಲು ನಿಂದ ನೀ ನೋಡ್ಕೊ. ನೀ ಬ್ಯಾಡ ಬಿಟ್ಕೊಂಡೇನಿ ಅಂದ್ರೆ ನೀ ಬ್ಯಾಡ ಅಂತ ಹೇಳಿ ಏನು ನಿಂತಿತ್ತ ನಿಂಗೇನಾರ ಇಲ್ಲೋದಿಲ್ಲ? ಇಲ್ಲಡ ಇಂಥವು ಮಾತಾಡೋದು ಬಿಡ. ದೇವ್ರು ಯಾವಾಗ ಯಾರಿಗೆ ಏನು ಕೊಡ್ಬೇಕಂತ ಅವ್ನು ಗೊತ್ತಿರ್ತೈತಿ, ಅವ ಅದ್ರ ತಕ್ಕ ಕೊಡ್ತಿರ್ತಾನೆ. ನೀ ಇಂಥವು ಮಾತಾಡಿದಿ ಇದೇ ಕಡೆ ಇನ್ನೊಮ್ಮೆ ನನ್ನ ಇದ್ರಿಗೆ ಏನಾರ ಮಾತಾಡಿದಿ ಇವತ್ತು ಅವ್ರ ಇದ್ರಿಗೆ ನೀನು ಮರ್ಯಾದೆ ತೆಗೆದಿಲ್ಲನ ಏನಾರ ಅವ್ರಿಗೆ ಅವ್ರಿಗೆ ನನ್ನ ಇದ್ರಿಗೆ ನೀ ಅವ್ರಿಗೆ ಆ ನಮ್ನಿ ಅಂದಿ, ಅದು ತಪ್ಪಿಲ್ಲಾರ್ದು ಈ ನಮ್ನಿ ಮನ್ಸಿಗೆ ನೋವಾಗ ಮಾತಾಡಿದಿ ಏನ ಅವ್ರ ಇದ್ರಿಗೆ ನೀನು ಮರ್ಯಾದೆ ತೆಗಿತೀನಿ. ಮತ್ತೆ ಅವಾಗ ನೋಡು ಹೆಂಗೆ ಅಸಹ್ಯ ಆಕತ್ ನಿನಗ ಅಂತೇಳಿ. ಯಾಕಾರ ನಾನು ಅನ್ನೇ ಈ ಮಾತು ಅನ್ಕೋಬೇಕು, ಅದಕ್ಕೆ ತಿಳ್ಕೊಂಡು ನಡೆಯೋದು ಕಲಿ ಒಟ್ಟು. ಆಯ್ತು ಬಿಡ್ರಿ ಅತ್ಯಾರ, ಇನ್ನೊಮ್ಮೆ ಏನು ಅನ್ನೋದಿಲ್ಲ ತಪ್ಪತ್ತ. ನೀವು ಅದಕ್ಕೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ಮತ್ತು ಇವ್ರ ಮುಂದೆ ಅನ್ಬೇಡ್ರಿ. ಇವ್ರ ಮುಂದೆ ಅಂದ್ರೆ ಮತ್ತು ನನ್ನ ಗತಿ ಏನಿಲ್ಲ. ನಾನೇನು ನಿನ್ನ ಗಂಡನ ಮುಂದೆ ಅಂದು ನೀನು ಬೇಯಿಸಿ ಕಟಕಟಿ ಒಳಗೆ ನಿಲ್ಲಿಸಿ ಏನು ಅವ್ರಿಬ್ರಿಗೆ ನ್ಯಾಯ ಕೊಡಿಸುವಂಥದ್ದು ಏನೂ ಇಲ್ಲ. ನಾ ಏನು ಹೇಳೋದಿಲ್ಲ, ನಿನ್ನ ಆತ್ಮಕ್ಕೆ ನೀನು ತಿಳ್ಕೊ ಸಾಕು. ನ್ಯಾಯಕ್ಕೆ ತಿಳ್ಕೊ. ನಾನೇನು ಅನ್ಬಾರ್ದಂದೆ? ಓ ಹೊಸ ಸಸಿಗೆ ಬೇಜಾರಾತಂತೇಳಿ ಇವ್ರಿಗೆ. ಹಾಂ ಮನ್ಯಾಗ ಒಂದಿಟ್ಟು ನಾ ಇಲ್ಲ ಅಂದ್ಬಿಟ್ಲೆ ಮನಿ ಬಾಕಲ್ ಅನ್ನೋದು ಈ ಬಿಡಾಡ್ಯಾರಿಗೆ ಎಲ್ಲರಿಗೆ. ಹಾಂ ಏನದೇನು ಧರ ಕಾನೇನ? ಅಲ್ಲ ಬೆಂಡ್ಲಾರ ಯಾಕಿದೆ ಇದೆ ಊರು ಬಿಡಾಡ್ಯಾರ್ದು ಯಾಕಿದೆ? ಬೆಂಡ್ಲಾರಿಗೆ ಮಾಡಕ್ಕೇನು ಕೆಲಸ ಬಗ್ಸಿ ಇಲ್ಲಿ ಕಾಣ್ತತಿ. ಅಲ್ಲ ನೋಡಿ ಇವ್ರನ್ನ ಊರು ಬೆಂಡ್ಲಾರ ನನ್ನ ಮನೆ ಬಾಕಲ್ಲ ಗಾಡಿ ನಿಲ್ಲಿಸಿ ಹೋಗಿರೋದು ತೆಗ್ಗಾಗೋದಿಲ್ಲ ನನ್ನ ಮನೆ ಬಾಕ್ಲ ಬೆಂಡ್ಲಾರಿಗೆ ಊರು ಬೆಂಡ್ಲಾರಿಗೆ. ಅಯ್ಯಯ್ಯವ್ರೇನವ ಅದ ನನ್ನ ಸಾದ್ರ ಮಾವನ ಮಗ ಬಂದಾನ ಅವನ್ ದೇವ ಅದ ಏನ ನಿನ್ ಸಾದ್ರ ಮಾವನ ಮಗಂದ? ನಿನ್ನ ಸಾದ್ರ ಮಾವನ ಮಗಂದ ಆದ್ರೆ ನಿನ್ನ ಮನೆ ಬಾಕಲ್ಲ ನಿಂದ್ರಸ್ಬೇಕ, ನನ್ನ ಮನೆ ಬಾಕಲ್ಲ ಎದಕ್ಕೆ ನಿಂದ್ರಸ್ಬೇಕಾ? ಅಲ್ಕಟ್ ಮಾಡಿ ಏನಂತ ತಿಳ್ಕೊಂಡ್ಬಿಟ್ಟಿ ನೀನು? ಬೇಸದ ಹೇಳ ಒಟ್ಟು ನೀನು ಮನಿ ಬಾಕಲ್ಲ ಯಾರು ಇಲ್ಲಪ್ಪ ಅಂದ್ರೆ ಮುಗಿದೋತಲ್ಲ. ಮನಿ ಅಂಗಳನು ನಿಮ್ದ ಮನಿ ಒಳಗೂ ನಿಮ್ದ. ಇವತ್ತು ಮನಿ ಬಾಕಲ್ಲ ನಿಂದ್ರಸ್ತಿಕ್ಕೆ ನಾಳೆ ಬಂದು ಒಳಗ ನಿಂದ್ರಸಂಗಿಲ್ಲ ಅಂತ ಏನ್ ಗ್ಯಾರಂಟಿ? ಮನಿ ಒಳಗ ನಿಂದ್ರಿಸಿದ್ರು ನಿಂದ್ರಿಸಿದೇವ ನೀನು? ಅಯ್ಯ ದೇವ್ರ ಹಂಗ್ಯಾಕ್ ಮಾತಾಡ್ತೀವ ನೀನು? ಇವತ್ತೀರ ಬಾಯಿ ದೇವ್ರು ನಿಂದ ಕೊಟ್ಟಾನ ಮತ್ತೆ ಯಾರಿಗಾರ ಕೊಟ್ಟಾನ? ಅದ ಗಾಡಿ ತಂದು ನನ್ನ ಮನೆ ಬಾಕಲಾಗ ನಿಂದ್ರಸ್ತಿದ್ನ. ಆದ್ರೆ ಆಟೋ ಬಂದು ನಿಂತಿತ್ವ ಯಾರ್ದ ಏನೋ ಗೊತ್ತಿಲ್ಲ. ಆಟೋ ನಿಂತಿತ್ತು, ನಾನು ಹಂಗಾರ ಅಲ್ಲೇ ಹಚ್ಚಪ್ಪ ಏನಾತ್ ನಡೀತಿತ್ತು ಅಂತ ಅಂದೇವ ಅಷ್ಟೇ. ಅದಕ್ಕೆ ಹಚ್ಚಿ ಬಂದವ ಒಳಗಮ್ಮ ಉಂಡು. ಈಗ ಪಾಪ ಒಂಚೂರು ಮಕ್ಕೊಳ್ಳತ್ತಿ. ಈಗ ಎದ್ನಂದ್ರೆ ಹೊಕ್ಕನ್ ಸಂಜೆ ಮುಂದೆ ಮನೆಗೆ ತೊಗೊಂಡೊಕ್ಕಂತೋ ಗಾಡಿನ. ಯವ್ವ ನೀನಾರ ಅದೇವ ಹಂಗ್ಯಾಕೆ ಮಾಡ್ತಿತ್ತೋ? ಬೈಕ್ ನಿಂತು ಗುಟ್ಲೆ ಏನಾತು? ಏನು ಅಂಗಳ ರೋಡುನು ನಿಂದಾನ? ಏಯ್ ಇದು ಮನಿ ಬಾಗಲ ನಂದ ಹೌದಾ ಅಲ್ಲ? ಅಂಗಳ ಮತ್ತೆ ಹಂಗಾರ ರೋಡು ನಿಂದಾನ ಅಂತೀಯಲ್ಲ. ನಿನ್ನ ಮನೆ ಅಂಗಳಕ್ಕೆ ಕಸ ಹೊಡ್ಕೊಂಡು ಬೆಳಗ್ಗೆ ಎದ್ದು ನೀರು ರಂಗೋಲಿ ಹಾಕ್ತಿಯಲ್ಲ, ಮತ್ತೆ ಇದಕ್ಕೂ ಹಾಕ್ಬೇಕು. ಇದಕ್ಕೆ ಹಾಕುದಿಲ್ಲ? ಇದು ನಂದಂತೇಳಿ ನಾನು ಹಾಕ್ಲಿ ಅಂತೇಳಿ ಬಿಟ್ಟಿರ್ತಿ ಇಲ್ಲ? ಇವತ್ತ ಹೆಂಗ್ಯಾಕ್ ಮಾಡ್ತೇವ? ತೆಗಿತಾನೆ ಬಿಡು ಗಾಡಿನ. ಎದ್ದ ತೆಗಿ ಅನ್ನ. ಮಂದಿ ಮನೆ ಬಾಕಲ್ಲ ನಿಂದ್ರಸಕ್ ಅಸಹ್ಯ ಆಗೋದಿಲ್ಲ? ನಮ್ಮ ಮನೆ ಬಾಕಲ್ಲ ತೆಗ್ಗಾಗುದಿಲ್ಲ. ಗಾಡಿ ನಿಂತ ಎದಕ್ ಬರ್ತೈತಿ ಅಂಗಳ ತೆಗ್ಗಾಕತ್ತೇವ? ನೀನ ಮಂದಿ ಮನೆ ಆಟೋ ನಿಂದ್ರಸ್ಕೊಂಡ್ರು ನಿಂದ್ರಸ್ಕೋಬಹುದು ಬಾಗಲಾಗ. ನಮಗದೆಲ್ಲ ರೂಢ ಇಲ್ಲವ ಇವ? ಯಾಕೆವ ಯಾಕ ಸಿಸ್ಲಕ್ಕ ಎದಕ್ ಜಗಳ ಮಾಡಕತ್ತೀರಿ? ಬಂದೆ ಶಾಂತಕ್ಕ ಬಾ. ಅಲ್ಲಡ ಈ ಬೆಂಡ್ಲಿ ಹೆಂಗ್ ಮಾಡಕತ್ತಾಳ ಗಡಿತಿಗೆ ಅಂತೇಳಿ. ಇವ ಏನಾತಂದ್ರೆ ನನಗೆ ಈಗ ನಮ್ಮ ಸೋದರ ಮಾವನ ಮಗ ಬಂದವ. ಅವ ಗಾಡಿ ನಿಲ್ಸ್ಬೇಕಂದಾಗ ಇಲ್ಲಿ ಅದ ಆಟೋ ನಿಂತಿತ್ತವ, ಯಾರ್ದಾರ ಮನೆಗೆ ಬಂದಿತ್ತ ಏನ ಅವರು ಇಲ್ಲೇ ನಿಂತಿತ್ತವ. ಹಂಗಾಗಿ ನಿಂದ್ರಸಪ್ಪ ಅಲ್ಲೇ ಓಟ ಅಂದೆ. ಪಾಪ ನಿಂದ್ರಿಸಿ ಹೋತ ಒಳಗೆ ಬಂದು ಉಂಡು ಒಂದು ಈಟ್ ಅಡ್ಡಾಗ ನೀಗ ಮಕ್ಕೊಂಡ. ಈಗ 5 ಗಂಟೆ 6 ಗಂಟೆ ಅಂದ್ರೆ ಹೊಕ್ಕ ನಾವು ಪಾಡಿಗೆ ಅವೇನು ಇಲ್ಲೇ ಇರೋದಿಲ್ಲ. ಈಗ ಈಕಿ ಈ ನಮ್ನಿ ಒದರಾಡಕತ್ತಾಳ. ಏನೋ ಈಕಿ ಮನೆ ಅಂಗಳ ತೆಗ್ಗಕತ್ತಂತ ತೆಗ್ಗು. ಗಾಡಿ ನಿಂತು ಗುಟ್ಲೆ ಅದೇನು ಇಮಾನ್ ನೋಡು, ಗಾಡಿ ನಿಂತು ಗುಟ್ಲೆ ತೆಗ್ಗಕತ್ತಂತ. ಹಂಗಿದ್ರ ರೋಡ್ನ ಗಾಡಿ ಯಾವ ಓಡಾಡಕ್ಕಿಲ್ಲ. ಈಕಿದ್ರೆ ಏನಿ ನಂಗ ಇದ್ದಿದ್ದ ಬಿಡ ಬಜಾರಿ ಬಾಯಿ ಬಡಿಕಿ ರೇಣಿ. ಊರಾಗ ಈಕಿದೊಂದು ಗೋಳನ ಆಗೈತಿ ಎಲ್ಲಾರ್ಗಿ. ಅಲ್ಲ ನನ್ನ ಮನೆ ಅಂಗಳದಾಗ ಅರ್ಬಿ ಹೋಗಿ ಹಾಕತ್ರ ಈಕಿಗೆ ಏನೋ ನೀರು ಸಿಡಿದ್ವು ಅಂತ ದಿನ ಅರ್ಬಿಗೆ ಕಸ ಆಗೋದಿಲ್ಲ. ನಿಮಗೆ ನಾಚಿಗೆ ಬರೋದಿಲ್ಲ ಏನಾಗಿರೇವ ನೀವು ಅಂತೇಳಿ ಬಾಯಿಗೆ ಬಂದಾಗ ಮಾತಾಡ್ತಾಳ ನನಗೆ. ನಾನೇ ಇನ್ನಿದ್ರ ಕೂಟ್ಟು ವಾದ ಮಾಡೋದೇನಂತ ಸುಮ್ಮನೆ ಬಂದೆ ನನ್ನ ಪಾಡಿಗೆ ನಾನು. ಏನ ಬೆಂಡ್ಲಿ ನನ್ನ ಮನೆ ಬಾಕ್ಲಕ್ಕೆ ಬಂದೇನು ಪಿರಾದಿ ತಗೊಂಡೆ? ಹಂಗ ಏನಿಲ್ಲ ನಿನ್ ಮತ್ತೆ ಮಂಡ್ ಮುಗ್ನೇಕೆ ನಡ್ತೀನಿ ಏನಂತ ಒಳಗ. ಹೌದೌದು ನಿಂದು ಮೂಗು ಚೂಪ್ ಐತ್ ನೋಡು. ಮಂಡ್ ಮುಗ್ನೇಕೆ ಅಂತ. ನಿನ್ನ ಮೂಗು ಹೆಂಗೈತಿ ನೋಡ್ಕೋ. ನೋಡ ಬಾಳ ಮಾತಾಡಕೋಬೇಡ. ನಾನು ಇರೋದು ಹಾಕೊಂಡಿ ಊರಾಗಿರೋದ ವಜ್ಜಕತ್ ನೀನು. ಏನಿಲ್ಲ ಹಿಂತಿಂತ ಕಲ್ತಂದ್ರೆ ರಾತ್ರಿ ನಿನ್ನ ಮನೆ ಹಂಚಿನ್ಯಾಗ ಹೋಗಿತೀನಿ. ನೆಮ್ಮದಿ ನಿದ್ದೆ ಮಾಡಿ ಅದು ಹೆಂಗ್ ಮಾಡ್ತೀನಿ ನಾನು ನೋಡ್ತೀನಿ. ಏನ ಹಂಚಿನ್ಯಾಗ ಕಲ್ಲು ಹೋಗಿತೀನಿ, ಎತ್ತಲ್ಲ ಏತ್ ಬರ್ತೀನಿ. ಏನ್ ಮಾಡ್ತಿ? ನಾನು ನಾಯಿ ತಂದು ಅಲ್ಲೇ ಹೇಳಿಸ್ತೇನೆ ನೋಡೆ. ಅದು ಅಲ್ದ ಇದು ಅಲ್ದ ಮತ್ತೆ 1-2 ನಾ ಮಾಡೋದು ಕಿರಿಕಿರಿ ತಡ್ಕೊಳಕಾಗ್ಲಾರ್ದ ತಣ್ಣ ಕುಂತಿ ಮಾತಿಂದಾಳೆ. ನಡೆ ಪಿಸಾಳಿ. ಊರ್ ಬೆಂಡ್ಲಿ ನಿನ್ ಕುಟಿ ಆಹಾರ ಆಡ್ತಾನೆ ಹೋಗು. ನಾನು ತಂದು ಕಲ್ಲು ಹೋಗಿತ್ತೇನೆ ನೋಡಿ ನಿನ್ ಮನೆ ಮಕ್ಕ ಮ್ಯಾಗ ಒಕ್ಕ ಹೋಗ. ನಿಂದ ಹಂಚಿಂದ ನಂದು ನೋಡ್ಕೊ ಸಿಮೆಂಟಿಂದ. ಈ ಬೆಂಡ್ಲಿ ಕುಟಿ ಯಾವ ಬಾಯ ಕೊಡ್ಬೇಕು ಹೋಗು. ಏನ ಇದ್ರ ಬದ್ರ ಮನೆಯಾಗಿದ್ದು ಹೊತ್ತು ಹೊಂಟ್ರ ಒಬ್ರು ಮಾರಿ ಒಬ್ರು ನೋಡ್ಬೇಕು. ಏನು ಗುದ್ದಾಡಕತ್ತೀರಿ ಬಿಡ್ರೆ ನೀವು. ನಾನಲ್ಲಿ ಬಿಡ ಶಾಂತಕ್ಕ ಈ ಬೆಂಡ್ಲಿದು ಅಕ್ಕಿ ಮುಂದೆ ಏನು ಕಂಪ್ಲೀಟ್ ಹೇಳ್ತಿ? ಮೊದಲಿಂದ ತಗಸ್ ಗಾಡಿನ ತಗೊಂಡು ನೀ ನಡಿ. ಹೋಲ್ ಬಿಡಿ ತಗ ಒಟ್ಟಿ ನಾಳಾಗಿ ಹೇಳಿ ತಗ್ಸಾರ್ಸಿಟ್ ಬಿಡು ಹೋಲ್. ಹ್ಞೂ ನವ ಶಾಂತಕ್ಕ. ತಾಯಿ ಸರ್ಸ್ತೇನೆ ತಡಿ 2 ನಿಮಿಷ ನಾನು ನಳ್ಯಾನ್ ಕರ್ಕೊಂಬರ್ತೀನಿ. ದೌಡ್ ಕರ್ಕೊಂಬ. 3ನೇ ಮಿನಿಟಿಗೆ ಗಾಡಿ ನೋಡ ನಿನ್ ಮನೆ ಅಂಗಳಕ್ಕೆ ಬಿದ್ದಿರ್ತತಿ. ಊರ್ ಬೆಂಡ್ಲಿಕ್ಕಿ ಕುಟಿ ಹಂಗೆ ಬಾಯ್ ಕೊಡ್ತಾನೆ. ರೇಣವ್ ಅಂದ್ರೆ ಸಾಧಾರಣ ಅಲ್ಲ. ನನ್ನಂಗ ನಿಮ್ಮೂರಾಗೂ ಅದಾರನ
ಮನಿ ಬಕ್ಕಲಾಗ ಯಾವ್ದಾರ ಗಾಡಿ ಬಂದಿಲ್ಲತ್ಲೇ ತೊಗೊಂಡಿ ಎತ್ತ ನಡಿ ಎತ್ತ ನಡಿ ಅಂತ ಹೇಳುದು. ಆಮೇಲೆ ಅದು ಹಂಗೆ ಮಾಡು ಇದು ಹಿಂಗೆ ಮಾಡು, ಈಗ ಯಾಕೆ ಹಂಗಾತ ಯವ್ವ ನೋಡಿಯವ ಹಂಗೆ ಎಲ್ಲದಕ್ಕೂ ಒಂದು ಪಿರಾದಿ ತೆಗಿಯಾರ ಓಣ್ಯಾಗ ಒಬ್ರು ಬಜಾರ್ ಇರ್ತಾರಲ್ಲ.